ವಿದ್ಯಾ ಗೋಕುಲ ಸೇವಾಶ್ರಮ ಈ ದಿನ ನಮಗೆ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ. ನಾವು ಭರತನಾಟ್ಯ ಮಾಡ್ತೀವಿ. ವಿದ್ಯಾಗೋಕುಲ ಸೇವಾಶ್ರಮದ ವತಿಯಿಂದ ವರ್ಷದ ಕೊನೆಯ ದಿನನ ಅಂದರೆ ಒಂದಿನ ಮುಂಚಿತವಾಗಿ ನಾವಿವತ್ತು 30ನೇ ತಾರೀಕು 12ನೇ ತಿಂಗಳು 2024ರಂದು ಮಕ್ಕಳ ಹಬ್ಬ ಅಂತ ಆಚರಿಸಿದ್ರಿ. ಜಿಷ್ಣು ಹೆರಿಟೇಜ್ ಸ್ಕೂಲ್ ಯಲಹಂಕದಿಂದ ಬಂದಿದ್ದೇವೆ. ಎಸ್.ಆರ್. ವಿಶ್ವನಾಥ್ ಸರ್ ಅವರ ಸಹಾಯದಿಂದ ಈಗ 106 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರ ಜೊತೆಗೆ ಸುತ್ತಮುತ್ತ ಇರುವಂತಹ ಸ್ಕೂಲ್ ಮಕ್ಕಳಿಗೂ ಸಹ ವೇದಿಕೆಯನ್ನು ಕಲ್ಪಿಸಿ ಇನ್ನೂ ಸಾವಿರಾರು ಮಕ್ಕಳಿಗೆ ಇದೇ ರೀತಿ ಪ್ರೋತ್ಸಾಹ ಕೊಡೋ ಶಕ್ತಿ ನಮಗೆ. ಇದಕ್ಕೆ ವಿದ್ಯಾಗೋಕುಲ ಶಾಲೆಯವ್ರಿಗೆ ಭಾರಿ ಋಣಿಯಾಗಿರ್ತೀವಿ ನಾವು. ಎಸ್, ನೋಡಿದ್ರಲ್ಲ, ಒಂದು ಕಡೆ ಭರತನಾಟ್ಯ, ಮತ್ತೊಂದು ಕಡೆ ಕೋಲುವರಸೆ, ಜಿಂಬೆ ಹಾಗೂ ಚಲನಚಿತ್ರ ಗೀತೆಗಳಿಗೆ ಹೀಗೆ ಹೆಜ್ಜೆ ಆಗ್ತಿರೋದು ಯಾವ ಬಿಷಪ್ ಕಾಟನ್ ಸ್ಕೂಲು ಅಥವಾ ಡೆಲ್ಲಿ ಪಬ್ಲಿಕ್ ಸ್ಕೂಲು ಅಥವಾ ದೊಡ್ಡ ಮಟ್ಟದ ಇಂಟರ್ನ್ಯಾಷನಲ್ ಸ್ಕೂಲು ಅಂತ ಯೋಚಿಸಿದ್ದೀರಾ? ಹಾಗಾದ್ರೆ ನಿಮ್ಮ ಊಹೆ ಖಂಡಿತ ತಪ್ಪು. ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಹಾಡಿಗೆ ಕುಣಿದು ಕುಪ್ಪಳಿಸುತ್ತಾ ಹೀಗೆ ಹೆಜ್ಜೆ ಆಗ್ತಿರೋ ಈ ಮಕ್ಕಳೆಲ್ಲ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಂತಹ ಯಲಹಂಕ ತಾಲೂಕಿನ ಸಿಂಗನಾಯಕನಹಳ್ಳಿ ಭಾಗದ ವಿದ್ಯಾ ಗೋಕುಲ ಆಶ್ರಮದ ಮಕ್ಕಳು. ಇಂತಹ ಆಶ್ರಮದ ಕುರಿತು ಮತ್ತಷ್ಟು ಮಗದಷ್ಟು ವಿಷಯಗಳನ್ನ ಸಂಸ್ಥಾಪಕರಾದ ಶ್ರೀಮತಿ ರೂಪರವರೇ ವಿವರಿಸುತ್ತಾರೆ, ಕೇಳಿ. ವಿದ್ಯಾಗೋಕುಲ ಚಾರಿಟೇಬಲ್ ಟ್ರಸ್ಟ್ 2017ರಲ್ಲಿ ಪ್ರಾರಂಭಿಸಲ್ಪಟ್ಟು ಬಡ ಏಕಪೋಷಕ ಹಾಗೂ ನಿರ್ಗತಿಕ ಮಕ್ಕಳ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ. ನಮ್ಮ ಸಂಸ್ಥೆಯಲ್ಲಿ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರುವಂತಹ ಮಕ್ಕಳು ಆಶ್ರಯ ಪಡೆದಿದ್ದಾರೆ. ವಿದ್ಯಾಗೋಕುಲ ಚಾರಿಟೇಬಲ್ ಟ್ರಸ್ಟ್ ಮಕ್ಕಳಿಗೆ ಉಚಿತ ಆಶ್ರಯ, ಶಿಕ್ಷಣ, ಊಟ, ವಸತಿ, ಆರೋಗ್ಯ, ಪ್ರವಾಸ, ಆಧ್ಯಾತ್ಮಿಕ ಶಿಕ್ಷಣ, ಕ್ರೀಡೆ ಮತ್ತು ಮನರಂಜನೆ ಇತ್ಯಾದಿ ಸೌಲಭ್ಯಗಳನ್ನು ನೀಡಿ ಅವರ ಏಳಿಗೆಗಾಗಿ ಕಾರ್ಯನಿರ್ವಹಿಸುತ್ತಿದೆ. ಗಂಡು ಹಾಗೂ ಹೆಣ್ಣು ಮಕ್ಕಳ ಹಾಸ್ಟೆಲ್ಗಳನ್ನು ಪ್ರತ್ಯೇಕವಾಗಿ ನಡೆಸಲಾಗುತ್ತಿದೆ. ಮಕ್ಕಳಿಗೆ ಕರಾಟೆ, ನೃತ್ಯ, ಜಿಂಬೆ ಇತ್ಯಾದಿ ಪಠ್ಯೇತರ ಚಟುವಟಿಕೆಗಳನ್ನು ಕಲಿಸಿ ಅವುಗಳಲ್ಲಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಅನೇಕ ಬಹುಮಾನ ಮತ್ತು ಪ್ರತಿಭಾ ಪುರಸ್ಕಾರಗಳನ್ನು ಗೆದ್ದಿದ್ದಾರೆಂದು ತಿಳಿಸಲು ಹೆಮ್ಮೆ ಪಡುತ್ತೇನೆ. ಹೀಗೆ ವಿಜೇತರಾದ ಮಕ್ಕಳಿಗೆ ಪ್ರತಿ ಮಕ್ಕಳ ಹಬ್ಬದಲ್ಲಿ ಗಣ್ಯರಿಂದ ಪ್ರಶಸ್ತಿಗಳನ್ನು ವಿತರಿಸಿ ಗೌರವಿಸಲಾಗುತ್ತಿದೆ. ಪ್ರತಿದಿನವೂ ಆಶ್ರಮದ ವತಿಯಿಂದ ಬಡವರಿಗೆ ಮತ್ತು ಉಚಿತ ಅನ್ನದಾನವನ್ನು ನೀಡಲಾಗುತ್ತಿದೆ. ಕಂಬಳಿ, ಬೆಡ್ಶೀಟ್ ಹಾಗೂ ವಸ್ತ್ರಗಳನ್ನು ವಿತರಿಸಲಾಗುತ್ತಿದೆ. ನಿರ್ಗತಿಕ ವೃದ್ಧೆಯರಿಗೂ ಆಶ್ರಯ ಮತ್ತು ಕೌಟುಂಬಿಕ ಸಮಸ್ಯೆಗಳಿಂದ ನೊಂದಿ ಬರುವ ಮಹಿಳೆಯರಿಗೆ ಆಪ್ತ ಸಮಾಲೋಚನೆಯನ್ನು ಮಾಡಿ ಆಶ್ರಮದೊಂದಿಗೆ ರಕ್ಷಣೆ ಮತ್ತು ಪೋಷಣೆ ಮಾಡಲಾಗುತ್ತಿದೆ. ಹೊರ ಜಿಲ್ಲೆಗಳಿಂದ ಹಾಗೂ ವಲಸೆ ಕಾರ್ಮಿಕರ ಮಕ್ಕಳು ಹೆಚ್ಚಾಗಿ ವಿದ್ಯಾಗೋಕುಲ ಸಂಸ್ಥೆಯಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ.
ಮುಂದೆ ಪರಿಸರ ರಕ್ಷಣೆ ಯೋಜನೆಗಳನ್ನು ಮಾಡಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಹಾಗೂ ಪ್ಲಾಸ್ಟಿಕ್ ನಿಷೇಧ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆಂದು ತಮ್ಮೆಲ್ಲರಿಗೂ ತಿಳಿಸಲು ಹರ್ಷಿಸುತ್ತೇನೆ. ವಿದ್ಯಾಗೋಕುಲ ಸಂಸ್ಥೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಹಾಗೂ ನಮ್ಮ ವಿದ್ಯಾಗೋಕುಲ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಏನೆಲ್ಲ ಕಲಿತಿದ್ದಾರೆ ಅನ್ನೋದನ್ನು ಪ್ರದರ್ಶನ ಮಾಡೋದ್ರ ಜೊತೆಗೆ ಗಣ್ಯರಿಂದ ಅವ್ರಿಗೆ ಪುರಸ್ಕರಿಸ್ತಾ ಇದ್ದೀವಿ. ವಿದ್ಯಾಗೋಕುಲ ಸಂಸ್ಥೆ ಇನ್ನು ನೂರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರ ಜೊತೆಗೆ ಆಶ್ರಯ ಕಲ್ಪಿಸಿ ಒಂದು ಸತ್ಪ್ರಜೆಯನ್ನು ಸಮಾಜಕ್ಕೆ ಕೊಡೋ ಉದ್ದೇಶದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಲಹೆಗಳನ್ನು ಸಹ ತೆಗೆದುಕೊತಾ ಇದ್ದೀವಿ. ವಿದ್ಯಾಗೋಕುಲ ಸೇವಾಶ್ರಮದ ವತಿಯಿಂದ ವರ್ಷದ ಕೊನೆಯ ದಿನನ ಅಂದರೆ ಒಂದಿನ ಮುಂಚಿತವಾಗಿ ನಾವಿವತ್ತು 30ನೇ ತಾರೀಕು 12ನೇ ತಿಂಗಳು 2024ರಂದು ಮಕ್ಕಳ ಹಬ್ಬ ಅಂತ ಆಚರಿಸಿದ್ರಿ. ಪ್ರತಿ ವರ್ಷ ಈ ವರ್ಷದ ಕೊನೆನ ಶ್ರೀಮಂತರು ಅದ್ಧೂರಿಯಾಗಿ ಫಾರಿನ್ಗೆ ಹೋಗೋದ್ರ ಮುಖಾಂತರ ಟ್ರಿಪ್ ಮಾಡೋದ್ರ ಮುಖಾಂತರ ಆಚರಿಸ್ತಾರೆ. ನಾವು ಬಡವ ನೀವು ಮಡಗ್ದಂಗಿರು ಅಂತೇಳಿ ನಾವು ಬಡ ಮಕ್ಕಳಿಗೆ ಒಂದು ಉತ್ಸಾಹ ಕೊಟ್ಟು ಅವ್ರಿಗೆ ಹೋಗೋ ವರ್ಷನ ಈಗ ಕಳೆದ ವರ್ಷನ ಇಯರ್ ಎಂಡ್ನ 24ನ ಖುಷಿಯಿಂದ ಕಳೀಲಿ, ಬರೋ ವರ್ಷಕ್ಕೂ ಸ್ವಾಗತ ಕೋರಲಿ ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಪ್ರತಿಭೆಯನ್ನು ಗುರುತಿಸಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದುವಂತಹ ಮಕ್ಕಳು ಮತ್ತು ಪ್ರೈವೇಟ್ ಸ್ಕೂಲು ಅಕ್ಕಪಕ್ಕ ಇರುವಂತಹ ಸಿಗ್ನಾಕ್ಲು ಸುತ್ತಮುತ್ತಲಿರುವಂಥ ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟು ವೇದಿಕೆ ಕೊಟ್ಟು ಅವ್ರನ್ನ ಉತ್ಸಾಹ ಕೊಡಿಸಿ ಅವ್ರಿಗೆ ಒಂದು ಪ್ರಶಸ್ತಿ ಕೊಡೋದ್ರ ಮುಖಾಂತರ ವೇದಿಕೆಯನ್ನು ಕಲ್ಪಿಸಿದ್ರೆ ಇವತ್ತು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಎಲ್ಲ ಪ್ರಶಸ್ತಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅಂತ ತೆಗೆದುಕೊಂಡಿದ್ದಾರೆ. ಇದಕ್ಕಿಂತ ಖುಷಿ ಕ್ಷಣ ಇನ್ನೊಂದಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. SR ವಿಶ್ವನಾಥ್ ಸರ್ ಅವರು ನಮ್ಮ ವಿದ್ಯಾಗೋಕುಲ ಸೇವಾಶ್ರಮಕ್ಕೆ ಉದಾರ ನೆರವು ಕೊಟ್ಟಿದ್ದಾರೆ. ಅವರು ನಮ್ಮ ವಿದ್ಯಾಗೋಕುಲ ಸಂಸ್ಥೆಗೆ ಜಾಗನೂ ಕೊಟ್ಟು ಆಶ್ರಮ ಕಟ್ಕೊಳ್ಳೋದಕ್ಕೆ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಸತತವಾಗಿ 7 ವರ್ಷದಿಂದ SR ವಿಶ್ವನಾಥ್ ಸರ್ ಅವರ ಸಹಾಯದಿಂದ ಈಗ ನೂರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರ ಜೊತೆಗೆ ಸುತ್ತಮುತ್ತ ಇರುವಂತಹ ಸ್ಕೂಲ್ ಮಕ್ಕಳಿಗೂ ಸಹ ವೇದಿಕೆಯನ್ನು ಕಲ್ಪಿಸಿ ಇನ್ನೂ ಸಾವಿರಾರು ಮಕ್ಕಳಿಗೆ ಇದೇ ರೀತಿ ಪ್ರೋತ್ಸಾಹ ಕೊಡೋ ಶಕ್ತಿ ನಮ್ಗೆ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ವಿಶ್ವನಾಥ್ ಸರ್ ಅವರ ಸಹಕಾರ ಸದಾಕಾಲ ನಮ್ಮ ಮೇಲೆ ಇರಲಿ. ಜನ ಸೇರಿದ್ರು, ಅಕ್ಕಪಕ್ಕ ಸ್ಕೂಲ್ ಮಕ್ಕಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಎಲ್ಲರೂ ಗೆದ್ದಿರೋದ್ರಿಂದ ಅದೇ ನಮ್ಗೆ ತುಂಬ ಖುಷಿ.